ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ಸುಂದರವಾದ ಕಥೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಕೊನೆವರೆಗೂ ನೋಡಿ, ಕತೆ ತುಂಬ ಚೆನ್ನಾಗಿದೆ. ಸುಂದರವಾದ ಹಸಿರು ಕೃಷಿ ಭೂಮಿ, ಮತ್ತೊಂದೆಡೆ ಸುಗಂಧಭರಿತ ಕಾಫಿ ತೋಟಗಳು. ಪ್ರಕೃತಿಯೇ ಹಸಿರು ಸೀರೆಯನ್ನುಟ್ಟ ಸುಂದರವಾದ ಹಳ್ಳಿಯ ಹುಡುಗಿಯಂತೆ ಕಂಗೊಳಿಸುತ್ತಿದೆ ಆ ಜಾಗ. ಬಹುಶಃ ಡಿಸೆಂಬರ್ ತಿಂಗಳಾಗಿದ್ದರಿಂದ ಮಧ್ಯಾಹ್ನದವರೆಗೂ ಸೂರ್ಯನು ಆ ಕಡೆಗೆ ತಲುಪದೆ ಆ ಜಗವೆಲ್ಲ ಮಂಜಿನ ಕಂಬಳಿಯಿಂದ ಮುಚ್ಚಿಕೊಂಡು ಮತ್ತಷ್ಟು ಮಗದಷ್ಟು ಸುಂದರವಾಗಿ ಕಾಣುತ್ತಿದೆ. ಪಕ್ಕದಲ್ಲೇ ಬೆಟ್ಟದ ಪ್ರದೇಶ, ಎರಡು ಬೆಟ್ಟಗಳನ್ನು ಸೀಳಿಕೊಂಡು ಕೆಳಗೆ ಜಾರುತ್ತಿರುವ ಬಿಳಿಯ ಹಾಲಿನ ಧಾರೆಯಂತೆ ಇರುವ ಆ ಕಣಿವೆ ಜಲಪಾತ, ಆ ಮಂಜಿನೊಂದಿಗೆ ಆ ಹಾಲಿನ ಧಾರೆಯೊಂದಿಗೆ ಸ್ಪರ್ಧಿಸುವಂತೆ ಸುಂದರವಾಗಿ ಸುರಿಯುತ್ತಿರುವ ಆ ಮಳೆ, ಇವೆಲ್ಲವೂ ಸೇರಿ ಆ ಜಾಗವು ಭೂಮಿಯ ಮೇಲಿನ ಸ್ವರ್ಗದಂತೆ ಕಾಣುತ್ತಿದೆ. ಮೇಲಿನಿಂದ ಜಾರುತ್ತಿರುವ ಜಲಪಾತದ ಧಾರೆಯಲ್ಲಿ ನೆನೆಯುತ್ತಾ ಬಿಳಿಯ ಸೀರೆ, ಸ್ಲೀವ್ಲೆಸ್ ಬ್ಲೌಸ್, ಕೂದಲನ್ನು ಪೂರ್ತಿ ಒಂದು ಕಡೆಗೆ ಹಾಕಿಕೊಂಡಿದ್ದರಿಂದ ಡೀಪ್ ನೆಕ್ ಬ್ಲೌಸಿನಿಂದ ತನ್ನ ಬಿಳಿಯ ಬೆನ್ನಿನ ಭಾಗ, ಬ್ಲೌಸ್ ಮತ್ತು ಸೀರೆಯ ಮಧ್ಯೆ ಇರುವ ತೆಳ್ಳನೆಯ ಸೊಂಟದ ಮೇಲೆ ಬೀಳುತ್ತಿರುವ ನೀರಿನ ಹನಿಗಳಿಂದ ಮತ್ತಷ್ಟು ಮಿಂಚುತ್ತಿತ್ತು. ತನ್ನಂತೆ ಹಿಂದಕ್ಕೆ ತಿರುಗಿ ದೇಹದ ಮೇಲೆ ಬೀಳುತ್ತಿರುವ ನೀರನ್ನು ಕೈಯಲ್ಲಿ ಹಿಡಿದು ಆಟವಾಡುತ್ತಿದ್ದಾಗ ಹಿಂದಿನಿಂದ ಅವಳ ಸೊಂಟದ ಸುತ್ತ ಎರಡು ಕೈಗಳು ಬಿಗಿಯಾಗಿದ್ದವು. ಆ ಸ್ಪರ್ಶವು ತನಗೆ ತುಂಬ ಪರಿಚಿತವಾದಂತೆ ಆ ಕೈಗಳ ಮೇಲೆ ತನ್ನ ಕೈಯನ್ನು ಇಟ್ಟು ತಲೆಯನ್ನು ಹಿಂದಕ್ಕೆ ಅವನ ಭುಜಕ್ಕೆ ಒರಗಿಸಿ ಮೈ ಮರೆಯುವಂತೆ ಕಣ್ಣು ಮುಚ್ಚಿದ್ದಳು. ಹಾಗೆ ತಲೆಯನ್ನು ಹಿಂದಕ್ಕೆ ಒರಗಿಸುವುದರಿಂದ ಆಕರ್ಷಕ ಶಂಖದಂತಹ ಕತ್ತಿನ ಮೇಲೆ ತುಟಿಗಳನ್ನು ಉಜ್ಜುತ್ತಾ ಒಂದು ಕೈಯನ್ನು ಸೊಂಟದ ಮೇಲೆ ಇನ್ನೊಂದು ಕೈಯಿಂದ ಅವಳ ಭುಜವನ್ನು ಹಿಡಿದು ಮುಂದಕ್ಕೆ ತಿರುಗಿಸಿದನು. ಹಾಗೆ ತಿರುಗಿದ ತಕ್ಷಣ ಅವನ ಎದೆಯ ಭಾಗಕ್ಕೆ ತನ್ನೆರಡು ಕೈಗಳಿಂದ ಸ್ಪರ್ಶಿಸುತ್ತಾ ನಿಧಾನವಾಗಿ ಕಣ್ಣು ತೆರೆದು ತಲೆ ಎತ್ತಿ ಅವನನ್ನು ನೋಡಿದಳು. 6 ಅಡಿ 2 ಇಂಚು ಎತ್ತರ, ಗಂಡುತನ ತುಂಬಿದ ಮೀಸೆ, ಚೂಪಾದ ಕತ್ತಿಯಂತಹ ನೋಟ, ಸ್ಟ್ರಾಂಗ್ ಆದ ದೇಹ, 8 ಪ್ಯಾಕ್ ಮಸಲ್ಸ್ನೊಂದಿಗೆ ತನ್ನ ಬೋರ್ ಬಾಡಿಯನ್ನು ಪ್ರದರ್ಶಿಸುತ್ತಾ ಆ ಹುಡುಗಿಯ ಸೊಂಟದ ಸುತ್ತ ತನ್ನ ಕೈಯನ್ನು ಇಟ್ಟು ಅವಳನ್ನು ಬಲವಾಗಿ ತನ್ನ ಹತ್ತಿರಕ್ಕೆ ಎಳೆದುಕೊಂಡು ಗಾಢವಾದ ಚುಂಬನಕ್ಕೆ ಮುನ್ನುಡಿ ಬರೆದನು. ಅದು ಶುರುವಾದ ನಂತರ ನಿಖರವಾಗಿ ಒಂದು ಕ್ಷಣಕ್ಕೆ ಕಟ್ ಕಟ್ ಎಂದು ಪಕ್ಕದಿಂದ ಸಹಾಯಕ ನಿರ್ದೇಶಕ ಮೋಹನ್ ಹೇಳಿದರು. ನಿರ್ದೇಶಕರು ಕಟ್ ಹೇಳಿದರೂ ಸಹ ಅವನ ತೀಕ್ಷ್ಣವಾದ ಕಣ್ಣುಗಳನ್ನು ನೋಡುತ್ತಾ ತನ್ನ ಕೈಗಳಿಂದ ಇನ್ನೂ ಅವನ ದೇಹವನ್ನು ಸ್ಪರ್ಶಿಸುತ್ತಾ ಅಮಲೇರಿದಂತೆ ಅವನ ಕಣ್ಣುಗಳನ್ನು ನೋಡುತ್ತಿದ್ದಾಳೆ ನಮ್ಮ ನಾಯಕಿ ಕಾವೇರಿ. ಕಾವೇರಿಯ ಕಣ್ಣುಗಳಲ್ಲಿನ ಭಾವ ಅವನಿಗೆ ಅರ್ಥವಾಗುತ್ತಿದ್ದರೂ ಸೈಡ್ ಸ್ಮೈಲ್ನೊಂದಿಗೆ ಅವಳನ್ನು ಬಿಡಿಸಿಕೊಂಡು ಹಿಂದಕ್ಕೆ ತಿರುಗಿ ಹೊರಟು ಹೋದನು. ಮುಂದೆ ನಡೆಯುತ್ತಿದ್ದ ಅವನ ಹತ್ತಿರ ಬಂದು ವಾವ್, ಸೂಪರ್ ಸರ್, ಎಕ್ಸಲೆಂಟ್ ಎಂದು ನಿರ್ದೇಶಕ ರಾಘವ್ ಪ್ರಶಂಸಿಸಿದರು. ಅದನ್ನು ಕೇಳಿಯೂ ಕೇಳದವನಂತೆ ಕ್ಯಾರವಾನ್ ಕಡೆಗೆ ಹೊರಟನು. ಪಕ್ಕದಲ್ಲಿದ್ದ ಸಹಾಯಕರಲ್ಲಿ 2 ಹುಡುಗರು ನಿಜವಾಗಿಯೂ ತಾರಕ್ ಸರ್ ಅದ್ಭುತ ನಟ ಕಣೋ, ಸಿಂಗಲ್ ಟೇಕ್ನಲ್ಲಿ ಆ ಸೀನನ್ನು ಇತ್ತ ಹುಡುಗಿಯನ್ನು ಎಲ್ಲಿಗೋ ಕರೆದೊಯ್ದರು ಎನ್ನುತ್ತಿದ್ದರು. ಆ ಮಾತುಗಳನ್ನೆಲ್ಲ ಅವನು ಕೇಳುತ್ತಾ ಆಟಿಟ್ಯೂಡ್ನಿಂದ ನಗುತ್ತಾ ಕ್ಯಾರವಾನ್ ಒಳಗೆ ಹೋದನು. ಆಗ ಅಲ್ಲಿಗೆ ಒಬ್ಬಳು ಹುಡುಗಿ ಬಂದಳು. 5 ಅಡಿ 3 ಇಂಚು ಎತ್ತರ, ಚಕ್ರಗಳಂತಹ ದುಂಡಗಿನ ಕಣ್ಣುಗಳು, ಮುಗ್ಧ ನೋಟದಿಂದ ಬಿಳಿಯ ಮೈಬಣ್ಣ, ಸ್ಕೈ ಬ್ಲೂ ಬಣ್ಣದ ಸಾಮಾನ್ಯ ಕಾಟನ್ ಸೀರೆಯಲ್ಲಿ ಸ್ಕೂಟಿಯನ್ನು ನಿಲ್ಲಿಸಿ ಮುಂದಿದ್ದ ಜನರ ಮಧ್ಯದಿಂದ ಶೂಟಿಂಗ್ ನಡೆಯುತ್ತಿದ್ದ ಸ್ಥಳದ ಕಡೆಗೆ ಹೋದಳು. ನಿರ್ದೇಶಕ ರಾಘವ್ ಅವರ ಬಳಿ ಬಂದು ತನ್ನನ್ನು ಪರಿಚಯಿಸಿಕೊಂಡು ತಾನು ಬಂದಿದ್ದ ಕೆಲಸವನ್ನು ಹೇಳಿದಳು. ರಾಘವ್ ಅವಳನ್ನು ಗಮನಿಸಿ ಅವಳು ತಂದಿದ್ದ ಲ್ಯಾಪ್ಟಾಪ್ ನೋಡಿ, ನನಗೆ ಓಕೆ ಅಮ್ಮ, ಆದರೆ ಇಷ್ಟವಾಗಬೇಕಾಗಿರುವುದು ಹೀರೋ ಅವ್ರಿಗೆ, ಹೋಗಿ ಅವ್ರಿಗೆ ತೋರಿಸು ಎಂದು ಹೇಳಿದರು. ಹಾಗೆಯೇ ಸರ್, ಇಲ್ಲಿ ಹೀರೋ ಎಲ್ಲಿ ಎಂದು ಸುತ್ತಲೂ ನೋಡುತ್ತಾ ಕೇಳಿದಳು. ಈಗಷ್ಟೇ ಸೀನ್ ಶೂಟ್ ಆಗಿದೆ, ಫ್ರೆಶ್ ಆಗಲು ಕ್ಯಾರವಾನ್ ಒಳಗೆ ಹೋಗಿದ್ದಾರೆ ಕಣಮ್ಮ ಎಂದು ಹೇಳಿ ಕ್ಯಾರವಾನನ್ನು ತೋರಿಸುತ್ತಾರೆ. ಸರಿ ಸರಿ ಎಂದು ಹೇಳಿ ಕ್ಯಾರವಾನ್ ಕಡೆಗೆ ಹೆಜ್ಜೆ ಹಾಕಿದಳು. ಒಳಗೆ ಕ್ಯಾರವಾನ್ ಒಳಗೆ ಹೋದಾಗ ಅಲ್ಲಿಯೇ ಶರ್ಟ್ಲೆಸ್ ಆಗಿ ಕನ್ನಡಿಯ ಮುಂದೆ ನಿಂತಿದ್ದ ಹೀರೋ ತಾರಕ್ ಕಾಣಿಸಿಕೊಂಡನು. ಹಿಂದಿನಿಂದ ನೋಡುತ್ತಿದ್ದ ಅವಳಿಗೆ ಅವನನ್ನು ನೋಡಿದ ತಕ್ಷಣ ಏನೋ ನೆನಪಾಗುತ್ತಿದ್ದರೂ
ಅವನು ಆಗಿರಬಾರದು ಎಂದು ಮನಸ್ಸಿನಲ್ಲೇ ಅಂದುಕೊಂಡು ನಿಧಾನವಾಗಿ ಸರ್ ಎಂದು ಕರೆದಳು. ಶ್ರಾವ್ಯವಾಗಿ ಕೇಳಿದ ಆ ಕರೆಯಿಂದ ಅವಳ ಕಡೆಗೆ ತಿರುಗಿದ ತಾರಕ್ ಅವನನ್ನು ನೋಡಿದ. ಅವಳ ಕಣ್ಣುಗಳು ದೊಡ್ಡದಾದವು. ಆಘಾತದಿಂದ ಅಲ್ಲೇ ನಿಂತು ಬಿಟ್ಟಳು ಆತಂಕದಿಂದ. ಆ ಹುಡುಗಿಯನ್ನು ನೋಡಿದ ಅವನ ಕಣ್ಣುಗಳು ಚಿಕ್ಕದಾಗಿ ನೋಡುತ್ತಾ, ನೀನು ಸಾಹಿತ್ಯ ಅಲ್ವಾ? ಹೇ, ತುಂಬ ವರ್ಷಗಳ ನಂತರ ಕಾಣಿಸಿಕೊಂಡೆ. ಅಸಲಿಗೆ ಆ ದಿನದ ನಂತರ ಮತ್ತೆ ಕಾಣಲೇ ಇಲ್ಲ. ಹೇಗಿದ್ದೀಯ ಎಂದು ಮುಂದಕ್ಕೆ ಬರುತ್ತಾನೆ ಅವಳನ್ನು ಹಿಡಿಯಲು. ಅಲ್ಲಿಯವರೆಗೂ ಆಘಾತದಲ್ಲಿದ್ದ ಸಾಹಿತ್ಯ ಅವನು ಒಂದು ಹೆಜ್ಜೆ ಮುಂದಿಡುತ್ತಿದ್ದಂತೆ ಸುಧಾರಿಸಿಕೊಂಡು ಅವನ ಮೊದಲು 2 ಹೆಜ್ಜೆ ಹಿಂದಕ್ಕೆ ಇಟ್ಟಳು. ಮುಂದೆ ನೋಡುತ್ತಾ ಹಿಂದಕ್ಕೆ ಹೆಜ್ಜೆ ಹಾಕುವುದರಿಂದ ಹೆಜ್ಜೆ ತಪ್ಪಿ ಕೆಳಗೆ ಬೀಳಲು ಹೋದ ಸಾಹಿತ್ಯಳನ್ನು ಒಂದು ಕೈಯಿಂದ ಅವಳ ಕೈಯನ್ನು ಹಿಡಿದು ಇನ್ನೊಂದು ಕೈಯನ್ನು ಸೊಂಟದ ಸುತ್ತ ಹಾಕಿ ಹಿಡಿದನು ತಾರಕ್. ಹಿಂದಕ್ಕೆ ಬೀಳುತ್ತಿದ್ದ ಸಾಹಿತ್ಯಳನ್ನು ಹೀಗೆ ತಡೆದಾಗ ಅರಿವಿಲ್ಲದೆಯೇ ಇಬ್ಬರ ಕಣ್ಣುಗಳು ಒಂದಾಗಿ ಒಬ್ಬರ ಕಣ್ಣಲ್ಲಿ ಇನ್ನೊಬ್ಬರು ನೋಡುತ್ತಾ ನಿಂತರು. ನಂತರ ವಾಸ್ತವಕ್ಕೆ ಬಂದ ಸಾಹಿತ್ಯ ತಕ್ಷಣವೇ ಅವನಿಂದ ಬಿಡಿಸಿಕೊಳ್ಳಲು ಪ್ರಯತ್ನಿಸುತ್ತಾ ಅಸಹ್ಯದಿಂದ ನೋಡುತ್ತಾಳೆ. ಕಾಮದಿಂದ ನೋಡುವ ನೋಟಗಳಿಗೆ ಮಾತ್ರ ಹೊಗ್ಗಿಕೊಂಡಿದ್ದ ತಾರಕ್ ಸಾಹಿತ್ಯಳ ಅಸಹ್ಯದ ನೋಟಕ್ಕೆ ಸ್ವಲ್ಪ ಕೋಪಗೊಂಡು ನೋಡಿದಾಗ ಅವನು ತನ್ನ ಕೈಯನ್ನು ಬಿಟ್ಟು ಬಿಡುತ್ತಾನೆ. ತಾರಕ್ ಹಾಗೆ ಬಿಡುತ್ತಿದ್ದಂತೆಯೇ ಸಾಹಿತ್ಯ ಅವನನ್ನು ನೋಡದೆ ದೂರ ಸರಿದಳು. ಸಾಹಿತ್ಯಳ ವರ್ತನೆಗೆ ಕೋಪಗೊಂಡ ತಾರಕ್, ಏನು, ಯಾಕೆ ಹೀಗೆ ಮಾಡ್ತಿದ್ದೀಯ? ಒಂದು ಕಾಲದಲ್ಲಿ ನೀನೇ ನನ್ನ ಬಳಿಗೆ ಬಂದಿದ್ದೆ, ನೆನಪಿಲ್ಲವೇ? ಈಗಲೂ ಎಂದು ಅವನ ಮಾತು ಪೂರ್ತಿಯಾಗುವ ಮೊದಲೇ, ಪ್ಲೀಸ್ ಸರ್, ಐ ಡೋಂಟ್ ನೋ ಹೂ ಆರ್ ಯು. ನಾನು ಕೇವಲ ನಿಮಗೆ ಕಾಸ್ಟ್ಯೂಮ್ ಡಿಸೈನರ್ ಆಗಿ ಮಾತ್ರ ಬಂದಿದ್ದೇನೆ ಅಷ್ಟೇ ನನ್ನ ಕೆಲಸ. ಅದರ ನಂತರ ನೀವ್ಯಾರು, ನಾನ್ಯಾರು ಎಂದು ಎಲ್ಲೋ ನೋಡುತ್ತಾ ಗಂಭೀರವಾಗಿ ಹೇಳಿದಳು. ಅವನ ಮುಖವನ್ನು ನೋಡಲು ಅವಳಿಗೆ ಇಷ್ಟವಿಲ್ಲದಂತೆ. ತಾರಕ್ ಆಶ್ಚರ್ಯದಿಂದ, ಹೋ ಹೌದಾ, ಓಕೆ ಬೇಬಿ ಎನ್ನುತ್ತಾ ಲೆಟ್ ಮೀ ಶೋ ಯುವರ್ ಡಿಸೈನ್ಸ್ ಎಂದು ಸೋಫಾದಲ್ಲಿ ಅಡ್ಡ ಕಾಲನ್ನು ಹಾಕಿ ಕುಳಿತು ಆಟಿಟ್ಯೂಡ್ ಆಗಿ ಹೇಳುತ್ತಾನೆ. ಅವಳು ಮುಂದೆ ಬರಬೇಕಾಗಿದ್ದವಳು ಅಲ್ಲೇ ನಿಂತು, ಪ್ಲೀಸ್ ಸರ್, ನೀವು ಸ್ವಲ್ಪ ನಿಮ್ಮ ಅವತಾರವನ್ನು ಬದಲಾಯಿಸಿದರೆ ಅಂತ ಹೇಳುತ್ತಾ ಅಲ್ಲಿಗೆ ಮಾತು ನಿಲ್ಲಿಸಿದಳು ಸಾಹಿತ್ಯ. ಆ ಮಾತಿಗೆ ಒಮ್ಮೆ ತನ್ನನ್ನು ತಾನೇ ನೋಡಿಕೊಂಡು ಸಾಹಿತ್ಯಳನ್ನು ನೋಡಿ, ಹೇ, ನನ್ನ ಮೇಲೆ ನಿನ್ನ ಕಣ್ಣು ಬೀಳುತ್ತಿದೆಯಾ ಎಂದು ಹಸ್ಕಿಯಾಗಿ ಕೇಳುತ್ತಾ ಕಣ್ಣು ಹೊಡೆದ ತಾರಕ್. ತಕ್ಷಣ ಸಾಹಿ ಅವನನ್ನು ವಿಚಿತ್ರವಾಗಿ ನೋಡಿ, ನಾನು ನಿಮ್ಮ ಮೇಲೆ ಬೀಳುವುದಾ? ನೆವರ್, ಅಂತಹವರು ಬೇರೆ ಇದ್ದಾರೆ ಎಂದಳು. ಇದರಿಂದ ಹೀರೋ ಅವರ ಅಹಂಕಾರಕ್ಕೆ ಧಕ್ಕೆ ಆಗಿ, ನೋ, ನಾನು ಹೀಗೆ ಇರುತ್ತೇನೆ, ನನಗೆ ಹೀಗೆಯೇ ಆರಾಮವಾಗಿದೆ ಎಂದನು. ಹೋ, ಹಾಗಾದರೆ ನೀವು ಹೀಗೆಯೇ ನೋಡಿ, ನಾನು ಹೊರಗೆ ಕಾಯುತ್ತಿರುತ್ತೇನೆ, 10 ನಿಮಿಷಗಳ ನಂತರ ಬರುತ್ತೇನೆ ಎಂದು ಅವನ ಉತ್ತರಕ್ಕಾಗಿ ಕಾಯದೆ ಲ್ಯಾಪ್ಟಾಪ್ ಓಪನ್ ಮಾಡಿ ತಾನು ಸಿದ್ಧಪಡಿಸಿದ ಡಿಸೈನ್ಸ್ ಇರುವ ಪುಟವನ್ನು ತೆರೆದು ಅವನ ಮುಂದಿಟ್ಟು ಕ್ಯಾರವ್ಯಾನ್ನಿಂದ ಕೆಳಗೆ ಇಳಿದಳು. ಅವನನ್ನು ನೋಡದೆಯೇ ತಾರಕ್ಕೆ ಇನ್ನಷ್ಟು ಕೋಪ ಹೆಚ್ಚಾಯಿತು. ಇನ್ನೂ ಅಹಂಕಾರ ಕಡಿಮೆಯಾದಂತೆ ಕಾಣುತ್ತಿಲ್ಲ. ಇನ್ಮುಂದೆ ನಾನು ಅದನ್ನು ಕಡಿಮೆ ಮಾಡುತ್ತೇನೆ ಎಂದುಕೊಂಡು ಡಿಸೈನ್ಸ್ ನೋಡಲು ಶುರು ಮಾಡಿದನು. ನೋಡುತ್ತಿದ್ದಂತೆಯೇ ಇಷ್ಟವಾಗುತ್ತಿರುವ ಡಿಸೈನ್ಸ್ ನೋಡಿ ಇವಳಿಗೆ ಎಷ್ಟೇ ಅಹಂಕಾರವಿದ್ದರೂ ಕೆಲಸದಲ್ಲಿ ತುಂಬ ಫ್ಯಾಷನಿಸ್ಟ್ ಆಗಿರುತ್ತಾಳೆ ಎಂದುಕೊಂಡು ನೋಡುತ್ತಿದ್ದಾನೆ. ಸಾಹಿ ಕೆಳಗೆ ಇಳಿದ ಸರಿಯಾಗಿ 5 ನಿಮಿಷಗಳಿಗೆ ನಾಯಕಿ ಕಾವೇರಿ ಆ ಕ್ಯಾರವನ್ಗೆ ಹೋದಳು. ಅವಳು ಹಾಗೆ ಕ್ಯಾರವನ್ಗೆ ಹೋಗುವುದನ್ನು ಹೊರಗೆ ಕಾಯುತ್ತಿದ್ದ ಸಾಹಿ ನೋಡುತ್ತಲೇ ಇದ್ದಳು. ಸಿಂಗಲ್ ಪೀಸ್ ಡ್ರೆಸ್ನಲ್ಲಿ ಕ್ಯಾಟ್ವಾಕ್ ಮಾಡುತ್ತಾ ಒಳಗೆ ಹೋದಳು ನಾಯಕಿ. ಒಳಗೆ ಬರುತ್ತಿದ್ದಂತೆಯೇ ತಾರಕ್ ಬಳಿಗೆ ಹೋಗಿ ಅವನನ್ನು ಅಪ್ಪಿಕೊಂಡು ಅವನ ತುಟಿಗಳ ಮೇಲೆ ಸಣ್ಣ ಚುಂಬನ ನೀಡಿ ಅವನ ಪಕ್ಕದಲ್ಲಿ ಅಂಟಿಕೊಂಡಂತೆ ಕುಳಿತಳು. ಅವಳು ಪಕ್ಕದಲ್ಲಿ ಕುಳಿತುಕೊಳ್ಳುತ್ತಿದ್ದಂತೆಯೇ ತಾರಕ್ ಸೊಂಟದ ಸುತ್ತ ಕೈ ಹಾಕಿ ಲ್ಯಾಪ್ಟಾಪ್ ಮುಚ್ಚಿ ಇನ್ನಷ್ಟು ಹತ್ತಿರಕ್ಕೆ ಎಳೆದುಕೊಂಡನು.
ತಾರಕ್ ತನ್ನ ಸೊಂಟದ ಸುತ್ತ ಕೈ ಹಾಕಿ ಹಾಗೆ ಹೊತ್ತುತ್ತಿದ್ದಂತೆಯೇ ಕಾವೇರಿ ಅವನ ದೇಹವನ್ನು ಸ್ಪರ್ಶಿಸುತ್ತಾ ಅವನ ದೃಢವಾದ ಸ್ನಾಯುಗಳನ್ನು ಕಾಮದಿಂದ ಸ್ಪರ್ಶಿಸುತ್ತಿದ್ದಾಳೆ. ಕಾವೇರಿ ಅಷ್ಟು ಮೃದುವಾಗಿ ಪ್ರತಿಕ್ರಿಯಿಸುತ್ತಿದ್ದಂತೆಯೇ ಇನ್ನೇನು ತಡಮಾಡದೆ ಅವಳ ತುಟಿಗಳನ್ನು ತನ್ನ ತುಟಿಗಳಿಂದ ಬಂಧಿಸಿ ಬಿಡುತ್ತಾನೆ ತಾರಕ್. ಇಬ್ಬರು ಲೋಕವನ್ನು ಮರೆತು ಡೀಪ್ ಲಿಪ್ ಲಾಕ್ನಲ್ಲಿರುವಾಗ ಆಗಲೇ ಕ್ಯಾರವನ್ಗೆ ಬರುತ್ತಾಳೆ ಸಾಹಿ. ಅಲ್ಲಿ ನಡೆಯುತ್ತಿದ್ದ ದೃಶ್ಯವನ್ನು ನೋಡಿ ಕಣ್ಣುಗಳಲ್ಲಿ ಬೆಂಕಿ ಉಗುಳುತ್ತಾ ಇದೆಲ್ಲ ತನಗೆ ಅಸಹ್ಯವೆನಿಸಿದರೂ ಸ್ವಲ್ಪ ಹಿಂದಕ್ಕೆ ತಿರುಗಿ ನಿಂತಳು, ಆ ದೃಶ್ಯವನ್ನು ನೋಡಲು ಸಾಧ್ಯವಾಗದಂತೆ. ಸಾಹಿ ಬಂದಾಗ ಆದ ಬಾಗಿಲಿನ ಶಬ್ದಕ್ಕೆ ತಕ್ಷಣವೇ ಚೇತರಿಸಿಕೊಂಡು ಒಂದಾದ ತುಟಿಗಳನ್ನು ದೂರ ಮಾಡಿ ಇಬ್ಬರು ಆ ಕಡೆ ನೋಡಿದರು. ತುಟಿಗಳನ್ನು ಬಿಟ್ಟರೂ ಕಾವೇರಿಯ ಸೊಂಟವನ್ನು ಮಾತ್ರ ಬಿಡದೆ ಇನ್ನೂ ಗಟ್ಟಿಯಾಗಿ ಸುತ್ತಿಕೊಳ್ಳುತ್ತಾ ಸಾಹಿತ್ಯಾಳನ್ನು ಆಟಿಟ್ಯೂಡ್ ಆಗಿ ನೋಡುತ್ತಾ ಅಡ್ಡ ಕಾಲುಗಳನ್ನು ಹಾಕಿ ಕುಳಿತಿದ್ದನು. ಕಾವೇರಿ ಮಾತ್ರ ಮಧ್ಯದಲ್ಲಿ ಬಂದಳು ಎಂದು ಅವಳನ್ನು ಅಸಹ್ಯವಾಗಿ ಸಿಟ್ಟಿನಿಂದ ನೋಡುತ್ತಾ ಮೂಡನ್ನೆಲ್ಲ ಹಾಳು ಮಾಡಿದಳು ಎಂಬಂತೆ ನೋಡುತ್ತಿದ್ದಾಳೆ. ತಾರಕ್ ಹಾಗೆ ನೋಡಿ ತನ್ನನ್ನು ಹತ್ತಿರ ಬರುವಂತೆ ಬೆರಳಿನಿಂದ ಸನ್ನೆ ಮಾಡುತ್ತಾನೆ. ಹತ್ತಿರ ಬಂದ ನಂತರ ಡಿಸೈನ್ಸ್ ಚೆನ್ನಾಗಿವೆ, ಆದರೆ ನಾನು ಚೆನ್ನಾಗಿ ಆಲೋಚಿಸಿ ನನ್ನ ನಿರ್ಧಾರವನ್ನು ನಾಳೆ ಹೇಳುತ್ತೇನೆ ಎಂದು ತಾರಕ್ ಹೇಳುತ್ತಾನೆ. ತಾರಕ್ನಿಂದ ಆ ಉತ್ತರ ಬರುತ್ತಿದ್ದಂತೆಯೇ ಇನ್ನೊಂದು ಕ್ಷಣ ಅಲ್ಲಿರಬಾರದೆಂದು ತಕ್ಷಣವೇ ಹಿಂದಕ್ಕೆ ತಿರುಗಿದಳು. ಕ್ಯಾರವಾನ್ನಿಂದ ಕೆಳಗೆ ಇಳಿಯುತ್ತಿದ್ದಾಗ ಅವಳಿಗೆ ಕಿಸ್ ಸೌಂಡುಗಳು ಕೇಳುತ್ತಾ ಬೇಬಿ ಲೆಟ್ಸ್ ಗೋ ಎಂದು ಕಾವೇರಿ ಹೇಳುತ್ತಿದ್ದರೆ ನೋ ಬೇಬಿ ಈಗ ಬೇಡ, ರಾತ್ರಿ ರೂಮ್ಗೆ ಬಾ ಎಂದು ತಾರಕ್ ಹೇಳಿದನು. ಕೆಳಗೆ ಇಳಿಯುತ್ತಾ ಆ ಮಾತುಗಳನ್ನು ಕೇಳಿದ ಸಾಹಿತ್ಯ ತಾರಕ್ನನ್ನು ಮನಸ್ಸಿನಲ್ಲೇ ಅಸಹಿಸಿಕೊಂಡು ಮ್ಯಾನೇಜರ್ ಬಳಿಗೆ ಹೋದಳು. ಸಾಹಿ ಅವಳು ಹೋಗುತ್ತಿದ್ದಂತೆಯೇ ತಾರಕ್ನನ್ನು ಸುತ್ತಿಕೊಂಡು ವಾಟ್ ಡಿಯರ್, ಅಂತಹವಳನ್ನು ಯಾಕೆ ಹತ್ತಿರ ಬರಲು ಬಿಡುತ್ತಿದ್ದೀಯಾ? ಅವಳ ನಡವಳಿಕೆ ನೋಡಿದರೆ ಹಳ್ಳಿಯವಳಂತೆ ಕಾಣಿಸುತ್ತಾಳೆ. ಅವಳು ನಮಗೆ ಬೇಕಾದಂತೆ ಫ್ಯಾಷನ್ ಡಿಸೈನ್ಸ್ ಮಾಡುತ್ತಾಳೆಯೇ? ನಿಮ್ಮಂತಹ ಹ್ಯಾಂಡ್ಸಮ್ ಹಂಕ್ ಅಂತಹ ದಡ್ಡಳು ಮಾಡಿದ ಡಿಸೈನ್ಸ್ ಧರಿಸಿದರೆ ನಿಮ್ಮ ಇಮೇಜ್ ಡ್ಯಾಮೇಜ್ ಆಗುತ್ತದೆ ಬೇಬಿ ಎಂದಳು ಹಸ್ಕಿಯಾಗಿ. ನೋ ಬೇಬಿ, ಅವಳು ನನಗೆ ಮೊದಲಿನಿಂದಲೂ ಪರಿಚಯ. ಡಿಸೈನ್ಸ್ ತುಂಬ ಚೆನ್ನಾಗಿ ಮಾಡುತ್ತಾಳೆ, ನೋಡೋಣ, ಅಷ್ಟು ಚೆನ್ನಾಗಿಲ್ಲದಿದ್ದರೆ ಬಿಟ್ಟು ಬಿಡೋಣ ಎನ್ನುತ್ತಾ ಅವಳನ್ನು ಅಪ್ಪಿಕೊಂಡನು ತಾರಕ್. ಅಲ್ಲಿ ಮ್ಯಾನೇಜರ್ಗೆ ತನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಟ್ಟು ಶೂಟಿಂಗ್ ಸ್ಪಾಟ್ನಿಂದ ಹೊರಬರುತ್ತಿದ್ದಾಗ ಅವಳಿಗೆ ಸ್ಕೂಲಿನಿಂದ ಫೋನ್ ಬರುತ್ತದೆ. ಆ ಫೋನ್ ಕರೆಯ ಸಾರಾಂಶವನ್ನು ಕೇಳಿ ತಾರಕ್ ಬಗ್ಗೆ ಯೋಚಿಸುತ್ತಾ ಉಪ್ಸ್, ಇನ್ನು ಈ ಅವಕಾಶವು ನನಗೆ ಸಿಗುವುದಿಲ್ಲ ಅಂದುಕೊಂಡು ಸ್ಕೂಟಿ ಪಾರ್ಕಿಂಗ್ ಬಳಿಗೆ ಹೋಗಿ ಸ್ಕೂಟಿ ಸ್ಟಾರ್ಟ್ ಮಾಡಿಕೊಂಡು ಹೊರಟು ಹೋದಳು. ಅಲ್ಲಿಂದ ನೇರವಾಗಿ ಮನೆಗೆ ಹೋದಳು ಸಾಹಿತ್ಯ. ಊರಿನ ಕೊನೆಯ ಮಧ್ಯಮ ವರ್ಗದವರು ಇರುವ ಸಣ್ಣ ಕಾಲೋನಿ ಅದು. ಸಣ್ಣದಾಗಿದ್ದರೂ ಅಂದವಾದ ಅಚ್ಚುಕಟ್ಟಾದ ಸಿಂಗಲ್ ಬೆಡ್ರೂಮ್ ಇಂಡಿಪೆಂಡೆಂಟ್ ಮನೆ ಅದು. ಗೇಟ್ ತೆಗೆದು ಒಳಗೆ ಹೋಗುತ್ತಿದ್ದಂತೆಯೇ ಅಲ್ಲೇ ಹಾಲ್ನಲ್ಲಿರುವ ಸುಮಿತ್ರಾ ಅಂದರೆ ಸಾಹಿತ್ಯಾಳ ಅಮ್ಮ ಅವರನ್ನು ನೋಡಿ ಒಳಗೆ ಹೋಗಿ ಕುಳಿತಳು. ಸುಮಿತ್ರಾ ನೀರು ತಂದು ಸಾಹಿತ್ಯ ಕೈಗೆ ಕೊಟ್ಟು ಎಲ್ಲಿಗೆ ಹೋಗಿದ್ದೆಯಮ್ಮ ಎಂದು ಕೇಳಿದರು. ಇಷ್ಟು ದಿನ ಯಾರೋ ಒಬ್ಬರಿಗಾಗಿ ಬೇಡವೆಂದು ಬಿಟ್ಟಿದ್ದ ನನ್ನ ವೃತ್ತಿಯನ್ನು ಈಗ ಮತ್ತೆ ಶುರು ಮಾಡಲು ಹೊರಟಿದ್ದೇನೆ ಅಮ್ಮ ಅಂದಾಗ ಏನು ಹೇಳುತ್ತಿದ್ದೀಯ ನೀನು? ಯಾವುದರಿಂದ ನಿನ್ನ ಜೀವನ ಹೀಗಾಯಿತೋ ಮತ್ತೆ ಅದೇ ಜೀವನಕ್ಕೆ ಹೋಗಲು ಬಯಸುವುದಾದರೆ ನಾನು ನೋಡುತ್ತಾ ಸುಮ್ಮನಿರುವುದಿಲ್ಲ ಎಂದರು ಅಮ್ಮ. ಅನಿವಾರ್ಯ ಅಮ್ಮ, ಈಗ ನಾವು ಇರುವ ಪರಿಸ್ಥಿತಿಯಿಂದ ಹೊರಬರಬೇಕಾದರೆ ನನ್ನನ್ನು ನಾನು ಸಾಬೀತುಪಡಿಸದೆ ಬೇರೆ ದಾರಿ ಇಲ್ಲ ಅಂದಾಗ ನಂಗಂತೂ ಇಷ್ಟವಿಲ್ಲ. ನಿನಗೆ ಒಮ್ಮೆ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಜೀವನಗಳು ಚಿಂದಿ ಚಿತ್ರವಾದವು. ಇಲ್ಲಿಯವರೆಗೆ ಎಲ್ಲವನ್ನು ನಿನಗೆ ಇಷ್ಟ ಬಂದಂತೆ ಮಾಡಿದ್ದೀಯಾ, ಅದಕ್ಕೆ ಭಾರೀ ಬೆಲೆಯನ್ನು ತೆತ್ತಿದ್ದೇವೆ. ಈಗಲೂ ನಿನ್ನ ಇಷ್ಟದಂತೆ ಮಾಡುತ್ತಿದ್ದೀಯಾ ಅಂದಾಗ ನಿನಗೆ ಇನ್ನೇಕೆ ನನ್ನ ಅಭಿಪ್ರಾಯ ಬೇಕು ಎಂದು ನಿರ್ದಯವಾಗಿ ಹೇಳಿ ದುಃಖದಿಂದ ಒಳಗೆ ಹೋದರು ಸುಮಿತ್ರಾ. ಹೋಗುತ್ತಿದ್ದ ಸುಮಿತ್ರಾಳನ್ನು ನೋಡಿ ದುಃಖದಿಂದ ತನ್ನ ಕೋಣೆಗೆ ಹೋದಳು ಸಾಹಿ. ಸಂಜೆ 4 ಗಂಟೆ ಸುಮಾರಿಗೆ ಸಾಹಿತ್ಯ ಸ್ಕೂಟಿ ತೆಗೆದುಕೊಂಡು ಹೊರಗೆ ಹೋದಳು. ಅದೇ ಸಮಯದಲ್ಲಿ ಕಾವೇರಿಯನ್ನು ಭೇಟಿಯಾಗಲು ತಾರಕ್ ಹೋಟೆಲ್ ರೂಮ್ಗೆ ಹೊರಟನು. ಅಲ್ಲಿ ಟ್ರಾಫಿಕ್ ಇರುವುದರಿಂದ ಬಹಳ ಸಮಯದಿಂದ ಕಾರು ಮುಂದೆ ಚಲಿಸದೇ ಇದ್ದಾಗ ಅಸಹನೆಯಿಂದ
ಡ್ರೈವರ್ನನ್ನು ನೋಡಿ ಅವನನ್ನು ಬದಿಗೆ ಸರಿಸಿ ತಾನೇ ಡ್ರೈವಿಂಗ್ ಸೀಟ್ಗೆ ಹೋದನು ತಾರಕ್. ಈಗಾಗಲೇ ಬಾಬು ರ್ಯಾಶ್ ಡ್ರೈವಿಂಗ್ ಪರಿಚಯವಿದ್ದರೂ ಡ್ರೈವರ್ ಭಯದಿಂದಲೇ ಸ್ಟೇರಿಂಗನ್ನು ತಾರಕ್ಗೆ ಹಸ್ತಾಂತರಿಸಿದನು. ತಾರಕ್ ತುಂಬ ವೇಗವಾಗಿ ಡ್ರೈವ್ ಮಾಡುತ್ತಾ ಕಾರನ್ನು ಓಡಿಸುತ್ತಿದ್ದನು. ಸರಿಯಾಗಿ ಕಾರು ಒಂದು ಶಾಲೆಯ ಬಳಿಗೆ ಬರುತ್ತಿದ್ದಂತೆಯೇ 3 ವರ್ಷದ ಮಗು ಶಾಲೆಯಿಂದ ಹೊರಗೆ ತನ್ನ ಕೈಯಲ್ಲಿದ್ದ ಬಲೂನ್ ಹಾರಿ ಹೋಗುತ್ತಿದ್ದರಿಂದ ಅದನ್ನು ಹಿಡಿಯಲು ರಸ್ತೆಯ ಮೇಲೆ ಅಡ್ಡವಾಗಿ ಓಡುತ್ತದೆ. ಆಗಲೇ ಆ ಮಗುವಿಗೆ ಎದುರಾಗಿ ಒಂದು ಕಾರು ವೇಗವಾಗಿ ಬರುತ್ತಿದೆ. ಹಠಾತ್ತನೆ ಅಡ್ಡ ಬಂದ ಮಗುವನ್ನು ನೋಡಿ ತಾರಕ್ ಸಡನ್ ಬ್ರೇಕ್ ಹಾಕಿದನು. ಮಗುವಿಗೆ 5 ಅಡಿ ದೂರದಲ್ಲಿ ಕಾರನ್ನು ನಿಲ್ಲಿಸಿದರೂ ಅವನ ಹೃದಯ ಇನ್ನೂ ವೇಗವಾಗಿ ಬಡಿದುಕೊಳ್ಳುತ್ತಿತ್ತು ಆತಂಕದಿಂದ. ಅಷ್ಟು ವೇಗವಾಗಿ ಕಾರು ತನ್ನ ಮೇಲೆ ಬರುತ್ತಿದ್ದಾಗ ಮಗು ಬಲೂನ್ ಸಂಗತಿಯನ್ನು ಮರೆತು ಕಣ್ಣು ಮುಚ್ಚಿಕೊಂಡು ಭಯದಿಂದ ಅಳುತ್ತಿತ್ತು. ಸ್ವಲ್ಪ ಸಮಯದ ನಂತರ ಎದೆಯ ಮೇಲೆ ಕೈಯಿಟ್ಟು ಹೃದಯ ಬಡಿತವನ್ನು ನಿಯಂತ್ರಿಸುತ್ತಾ ಕಾರಿನಿಂದ ಇಳಿಯುತ್ತಾನೆ ತಾರಕ್. ಅಳುತ್ತಿದ್ದ ಮಗುವನ್ನು ನೋಡಿ ಏನೋ ತಿಳಿಯದ ದುಃಖ ಅವನ ಮನಸ್ಸನ್ನು ಕಲಕುತ್ತಿದ್ದರೆ ಆ ಮಗುವಿನ ಬಳಿಗೆ ಹೋಗಿ ಮಗುವಿನ ಸುತ್ತ ಕೈ ಹಾಕಲು ಹೋಗುತ್ತಾನೆ. ಆಗಲೇ ಅಲ್ಲಿಗೆ ಬಂದು ಮಗುವನ್ನು ಅವನು ಮುಟ್ಟದಂತೆ ತನ್ನ ಬಳಿಗೆ ಎಳೆದುಕೊಂಡು ಅವನನ್ನು ನೋಡದೆ ಹೊರಟು ಹೋದಳು ಒಬ್ಬಳು ಹುಡುಗಿ. ಹಾಗೆ ಮಗುವನ್ನು ಎಳೆದುಕೊಂಡು ಹೋಗುತ್ತಿದ್ದ ಆ ಕೈಗಳನ್ನು ನೋಡಿ ಅವಳ ಮುಖವನ್ನು ನೋಡೋಣ ಎಂದು ತಲೆ ಎತ್ತಿ ನೋಡಿದರೆ ಆ ಹುಡುಗಿ ತನ್ನ ಮುಖವನ್ನು ಸ್ಕಾರ್ಫ್ನಿಂದ ಪೂರ್ತಿಯಾಗಿ ಮುಚ್ಚಿಕೊಂಡಿದ್ದರಿಂದ ಅವಳ ಕಣ್ಣುಗಳು ಹೊರತುಪಡಿಸಿ ತಾರಕ್ಗೆ ಏನೂ ಕಾಣಿಸುವುದಿಲ್ಲ. ತಾರಕ್ ಹೋಗುತ್ತಿದ್ದ ಮಗುವನ್ನೇ ನೋಡುತ್ತಿದ್ದರೆ ಮಗು ಹಿಂದಕ್ಕೆ ತಿರುಗಿ ಬಾಯ್ ಹೇಳಿತು. ಬಾಯ್ ಹೇಳುತ್ತಿದ್ದ ಆ ಮಗುವಿನ ಕೈಯನ್ನು ನೋಡಿ ಒಂದು ಕ್ಷಣ ಆಘಾತದಲ್ಲೇ ನಿಂತು ಬಿಡುತ್ತಾನೆ ತಾರಕ್. ಈ ಕತೆ ಇನ್ನು ಮುಂದುವರಿಯುತ್ತದೆ. ದಯವಿಟ್ಟು ಕತೆ ಇಷ್ಟ ಆಗ್ತಾ ಇದೆ ಅಂತ ಅನ್ಕೋತೀನಿ. ಕತೆ ಹೇಗಿದೆ ಹೊಸ ಕತೆ ಅಂತ ನಮಗೆ ಕಾಮೆಂಟ್ ಮೂಲಕ ತಿಳಿಸ್ಕೊಡಿ. ನಿಮಗೆ ಇಷ್ಟ ಆಗ್ತಾ ಇದೆಯಾ ಇಲ್ವಾ ಅಂತ ದಯವಿಟ್ಟು ತಿಳಿಸ್ಕೊಡಿ. ಹಾಗೆ ನಮ್ಮನ್ನು ಬೆಂಬಲಿಸಿ ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೋಬೇಕು ನೀವು. ಹಾಗಿದ್ದರೆ ಮಾತ್ರ ನಾವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೀವು ವಿಡಿಯೋ ನೋಡಬಹುದು. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಇನ್ನೂ ಹೆಚ್ಚು ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿಕೊಂಡು ನಮಗೆ ಸಪೋರ್ಟ್ ಮಾಡ್ತಾ ಇರೋ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.